ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ. ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಕನ್ನಡದ 5 ಪ್ರಸಿದ್ಧ ಗಾದೆಗಳು, ಅವುಗಳ ಅರ್ಥ ಹಾಗೂ ಜೀವನದಲ್ಲಿ ಅವುಗಳ ಉಪಯೋಗವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಗಾದೆ: ಊರು ಉಪಕಾರವರಿಯದು, ಹೆಣ ಸಿಂಗಾರವರಿಯದು ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಗಾದೆ ಮಾತು. ಇದರ ಸರಳ ಅರ್ಥ ಮತ್ತು ಒಳನೋಟಗಳು ಏನಪ್ಪ ಅಂತ ಅಂದರೆ, ಸಮಾಜ ಅಥವಾ ಜನರಿಗೆ ನಾವು ಎಷ್ಟೇ ಒಳ್ಳೆಯದನ್ನು ಅಥವಾ ಉಪಕಾರವನ್ನು ಮಾಡಿದರೂ ಅವರು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಿಲ್ಲ ಅಥವಾ ಅದಕ್ಕೆ ಕೃತಜ್ಞತೆಯೂ ತೋರಿಸೋದಿಲ್ಲ. ಸತ್ತ ಹೆಣಕ್ಕೆ ಎಷ್ಟೇ ಒಡವೆ ವಸ್ತ್ರಗಳಿಂದ ಅಲಂಕಾರ ಅಥವಾ ಸಿಂಗಾರ ಮಾಡಿದರೂ ಅದಕ್ಕೆ ಅದರ ಅರಿವಿರುವುದಿಲ್ಲ ಮತ್ತು ಅದರಿಂದ ಯಾವುದೇ ಪ್ರಯೋಜನವೂ ಇರುವುದಿಲ್ಲ. ಈ ಗಾದೆಯು ನಾವು ಸಮಾಜಕ್ಕೆ ಅಥವಾ ಇತರರಿಗೆ ಎಷ್ಟೇ ನಿಸ್ವಾರ್ಥ ಸೇವೆ ಮಾಡಿದರೂ ಜನರು ಅದನ್ನು ಬೇಗನೆ ಮರೆತು ಬಿಡ್ತಾರೆ. ಸಣ್ಣ ಪುಟ್ಟ ತಪ್ಪು ನಡೆದರೂ ಟೀಕಿಸುತ್ತಾರೆ ವಿನಃ ಮಾಡಿದ ಉಪಕಾರವನ್ನು ನೆನೆಯುವುದಿಲ್ಲ. ಅರ್ಹತೆ ಇಲ್ಲದವನಿಗೆ ಅಥವಾ ಭಾವನೆಗಳೇ ಇಲ್ಲದವನಿಗೆ ನಾವು ಮಾಡುವ ಸಹಾಯ ಅಥವಾ ತೋರುವ ಪ್ರೀತಿ ವ್ಯರ್ಥವಾಗುತ್ತದೆ. ಸತ್ತ ಶರೀರಕ್ಕೆ ಸಿಂಗಾರ ಹೇಗೆ ವ್ಯರ್ಥವೋ ಹಾಗೆಯೇ ಗುಣಹೀನರಿಗೆ ಮಾಡುವ ಉಪಕಾರವು ವ್ಯರ್ಥ ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ. ಲೋಕದ ಸ್ವಭಾವವೇ ಹೀಗೆ ಎಂದು ಅರಿತು ಯಾರಿಂದಲೂ ಯಾವುದೇ ಪ್ರತ್ಯುಪಕಾರ ಅಥವಾ ಹೊಗಳಿಕೆಯನ್ನು ನಿರೀಕ್ಷಿಸದೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಎಂಬುದು ಈ ಗಾದೆಯ ಹಿಂದಿರುವ ತತ್ವವಾಗಿದೆ. ಎರಡನೇ ಗಾದೆ: ಕಬ್ಬು ಡೊಂಕಾದರೆ ಸಿಹಿಯೂ ಡಂಕೆ. ಈ ಒಂದು ಜನಪ್ರಿಯ ಗಾದೆಯು ವ್ಯಕ್ತಿಯ ಆಂತರಿಕ ಗುಣಗಳ ಮಹತ್ವವನ್ನು ಹೇಳುತ್ತದೆ. ಇದರ ಅರ್ಥವೇನೆಂದರೆ, ಕಬ್ಬಿನ ಬಾಹ್ಯ ರೂಪವು ಡೊಂಕಾದರೂ ಅದರ ಸಿಹಿತನದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಈ ಮೂಲಕ ವ್ಯಕ್ತಿಯ ದೇಹದ ರೂಪ ಅಥವಾ ಬಾಹ್ಯತೆಯು ಕಡೆ ಗಮನ ಹರಿಸದೆ ಅವರ ಒಳಗಿನ ಶೀಲ ಮತ್ತು ಗುಣಗಳನ್ನು ಗುರುತಿಸುವುದು ಮುಖ್ಯವೆಂದು ಸಾರಲಾಗುತ್ತದೆ. ಈ ಗಾದೆ ಜೀವನದಲ್ಲಿ ಬಾಹ್ಯ ಅಡಚಣೆಗಳು ಅಥವಾ ದೋಷಗಳಿರುವುದನ್ನು ತಿರಸ್ಕರಿಸಿ ಆಂತರಿಕ ಶ್ರೇಷ್ಠತೆಯ ಮಹತ್ವವನ್ನು ಹೇಳುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ದೈಹಿಕವಾಗಿ ದುರ್ಬಲನಾಗಿದ್ದರೂ ಅವರ ನೈತಿಕತೆ ಮತ್ತು ಜ್ಞಾನದಿಂದ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಮತ್ತೊಂದು ಉದಾಹರಣೆ ಎಂದರೆ, ಸಾಮಾಜಿಕ ಜೀವನದಲ್ಲಿಯೂ ಈ ಗಾದೆಯ ತಾತ್ಪರ್ಯವನ್ನು ಕಾಣಬಹುದು. ಬಡತನ ಅಥವಾ ಬಾಹ್ಯ ಅಡಚಣೆಗಳ ನಡುವೆಯೂ ಉತ್ತಮ ಗುಣಗಳನ್ನು ಹೊಂದಿರುವವರು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡುತ್ತಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಶ್ರೇಷ್ಠ ಶಿಕ್ಷಣ ಪಡೆದು ಯಶಸ್ಸು ಸಾಧಿಸುವುದು ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ವೃತ್ತಿಜೀವನದಲ್ಲಿಯೂ ವ್ಯಕ್ತಿಯ ಕೌಶಲ್ಯ ಮತ್ತು ನಿಷ್ಠೆಯೇ ಮುಖ್ಯವಾಗಿರುತ್ತದೆ, ಬಾಹ್ಯ ರೂಪವಲ್ಲ. ಈ ಗಾದೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಯಾರನ್ನಾದರೂ ತಕ್ಷಣವೇ ಅವರ ಬಾಹ್ಯ ರೂಪದಿಂದ ತೀರ್ಮಾನಿಸಬಾರದು. ಒಳಗಿನ ಶ್ರೇಷ್ಠ ಗುಣಗಳನ್ನು ಗುರುತಿಸಲು ಪ್ರಯತ್ನಿಸಬೇಕು ಮತ್ತು ವೈಯಕ್ತಿಕ ಜೀವನದಲ್ಲಿ ನಮ್ಮ ನೈತಿಕತೆ ಮತ್ತು ಶೀಲವನ್ನು ಬೆಳೆಸಿಕೊಳ್ಳಬೇಕು. ಈ ಗಾದೆಯು ಆಂತರಿಕ ಮೌಲ್ಯದ ಮಹತ್ವವನ್ನು ಸಾರುತ್ತದೆ ಮತ್ತು ನಮ್ಮ ನೈಜ ಗುಣಗಳ ಶ್ರೇಷ್ಠತೆಯನ್ನು ಮೆಚ್ಚುವಂತೆ ಮಾಡುತ್ತದೆ. ಮೂರನೇ ಗಾದೆ ಏನಪ್ಪ ಅಂತ ಅಂದರೆ, ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಎಂಬ ಗಾದೆಯು ಇಂದಿನ ಸಮಾಜದಲ್ಲಿ ಹಣ ಮತ್ತು ಜ್ಞಾನದ ನಡುವಿನ ಸಂಬಂಧವನ್ನು ಹಾಗೂ ವಾಸ್ತವತೆಯನ್ನು ತಿಳಿಸುತ್ತದೆ. ಹಣ ಅಥವಾ ಸಂಪತ್ತು ಇದ್ದರೆ ಎಲ್ಲೆಡೆ ಗೌರವ, ಪ್ರಭಾವ ಮತ್ತು ಅವಕಾಶಗಳು ಸುಲಭವಾಗಿ ಸಿಗುತ್ತವೆ. ಆದರೆ ಆ ಹಣವನ್ನು ಸರಿಯಾಗಿ ಬಳಸಿಕೊಳ್ಳಲು ಮತ್ತು ಗಳಿಸಿದ ಸಂಪತ್ತನ್ನು ರಕ್ಷಿಸಿಕೊಳ್ಳಲು ವಿದ್ಯೆ, ಬುದ್ಧಿವಂತಿಕೆ ಅತ್ಯಗತ್ಯ. ಪ್ರಸ್ತುತ ಜಗತ್ತಿನಲ್ಲಿ ಹಣಕ್ಕೆ ಇರುವ ಶಕ್ತಿಯನ್ನು ಇದು ಸೂಚಿಸುತ್ತದೆ. ಹಣವಿದ್ದವರಿಗೆ ಸಮಾಜದಲ್ಲಿ ಮನ್ನಣೆ ಸಿಗುತ್ತದೆ. ವಿದ್ಯೆ ಅಥವಾ ಬುದ್ಧಿವಂತಿಕೆಯು ಹಣಕ್ಕಿಂತಲೂ ದೊಡ್ಡದು. ದುಡ್ಡು ಇರಬಹುದು, ಆದರೆ ಅದನ್ನು ಹೇಗೆ ಬಳಸಬೇಕು, ಹೇಗೆ ಗಳಿಸಬೇಕು ಮತ್ತು ಜೀವನವನ್ನು ಹೇಗೆ ನಡೆಸಬೇಕು ಎಂಬ ಜ್ಞಾನವಿಲ್ಲದಿದ್ದರೆ ಆ ದುಡ್ಡು ವ್ಯರ್ಥವಾಗುತ್ತದೆ. ಈ ಗಾದೆಯ ಸಾರಾಂಶವೇನೆಂದರೆ, ಹಣವು ಮುಖ್ಯವಾದರೂ ವಿದ್ಯೆ ಮತ್ತು ಬುದ್ಧಿವಂತಿಕೆಯು ಹಣಕ್ಕಿಂತಲೂ ಶ್ರೇಷ್ಠ ಮತ್ತು ಶಾಶ್ವತವಾದದ್ದು. ನಾಲ್ಕನೇ ಗಾದೆ: ಸಗಣಿಯವನ ಜೊತೆ ಸರಸಕ್ಕಿಂತ ಗಂಧದವನ ಜೊತೆ ಗುದ್ದಾಟವೇ ಲೇಸು. ಈ ಗಾದೆಯ ಅರ್ಥವೇನೆಂದರೆ, ಕೀಳು ಗುಣದವರ ಅಂದರೆ ದುಷ್ಟರ ಸ್ನೇಹ ಅಥವಾ ಒಡನಾಟಕ್ಕಿಂತ ಉತ್ತಮ ಗುಣದವರ ಅಂದರೆ ಸಜ್ಜನರ ಜೊತೆಗಿನ ವಾಗ್ವಾದವೇ ಅಥವಾ ಜಗಳವೇ ಮೇಲು. ಸಗಣಿಯವನ ಜೊತೆ ಸರಸ ಅಂತ ಅಂದರೆ ಕೆಟ್ಟ ಬುದ್ಧಿ ಅಥವಾ ಕೆಟ್ಟ ಚಟುವಟಿಕೆಗಳನ್ನು ಹೊಂದಿರುವವರ ಸ್ನೇಹ ಮಾಡುವುದರಿಂದ ಒಳ್ಳೆಯದಕ್ಕಿಂತ ನಾವು ಕಳಂಕಿತರಾಗಬೇಕಾಗುತ್ತದೆ. ಗಂಧದವನ ಜೊತೆ ಗುದ್ದಾಟ ಅಂತ ಅಂದರೆ ಗಂಧವು ಸುವಾಸನೆ ಮತ್ತು ಪಾವಿತ್ರತೆಯ ಸಂಕೇತ. ಅಂದರೆ ಜ್ಞಾನಿಗಳು, ಸಜ್ಜನರು ಅಥವಾ ಉತ್ತಮ ವ್ಯಕ್ತಿಗಳ ಜೊತೆ ವಾದವಿವಾದ ಅಂದರೆ ಗುದ್ದಾಟ ಮಾಡುವುದರಿಂದಲೂ ನಮಗೆ ಒಳ್ಳೆಯ ವಿಚಾರವನ್ನೇ ತಿಳಿಯುತ್ತದೆ, ನಮ್ಮ ಬುದ್ಧಿ ವಿಕಾಸವಾಗುತ್ತದೆ. ಈ ಗಾದೆಯ ಸಾರಾಂಶವೇನೆಂದರೆ, ಕೆಟ್ಟವರ ಒಡನಾಟದಿಂದ ಸಿಗುವ ಲಾಭಕ್ಕಿಂತ ಒಳ್ಳೆಯವರ ಸಹವಾಸದಿಂದ ಎದುರಾಗುವ ಸವಾಲುಗಳು ಅಂದರೆ ವಾದಗಳು ನಮಗೆ ಹೆಚ್ಚು ಪ್ರಯೋಜನಕಾರಿ ಎಂಬುದೇ ಈ ಗಾದೆಯ ಅರ್ಥವಾಗಿದೆ. ಇನ್ನು ಐದನೇ ಗಾದೆ ಏನಪ್ಪ ಅಂತ ಅಂದರೆ, ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳು ಮುಳ್ಳು ಎಂಬುದು ಒಂದು ಕನ್ನಡದ ಜನಪ್ರಿಯ ಗಾದೆಯಾಗಿದೆ.
ಒಬ್ಬ ವ್ಯಕ್ತಿಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಅಥವಾ ಹಸಿವು ಇಲ್ಲದಿದ್ದಾಗ, ಯಾವುದೇ ವಸ್ತುವಿನ ಅಗತ್ಯ ಅಥವಾ ಬಯಕೆ ತೀರಿದಾಗ ನಮಗೆ ಎಷ್ಟೇ ಒಳ್ಳೆಯ ವಸ್ತುವನ್ನು ನೀಡಿದರೂ ಅದು ಬೇಡವೆನಿಸುತ್ತದೆ ಅಥವಾ ಕಸದಂತೆ ಕಾಣುತ್ತದೆ. ಇದನ್ನು ಜೀವನದಲ್ಲಿ ಜನರಿಗೆ ಯಾವುದಾದರೂ ಸಹಾಯ ಬೇಕಾದಾಗ ಓಡಾಡಿ ಕೆಲಸ ಮುಗಿದ ಮೇಲೆ ಅದೇ ಸಹಾಯ ಮಾಡಿದವರನ್ನು ಕಡೆಗಣಿಸುವ ಸ್ವಭಾವಕ್ಕೆ ಹೋಲಿಸಲಾಗಿದೆ. ಸ್ನೇಹಿತರೆ, ಈ 5 ಕನ್ನಡ ಗಾದೆಗಳು ಮತ್ತು ಅವುಗಳ ಅರ್ಥ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಇವುಗಳಲ್ಲಿ ನಿಮಗೆ ಹೆಚ್ಚು ಇಷ್ಟವಾದ ಗಾದೆ ಯಾವುದು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡ ಗಾದೆಗಳು, ಒಗಟುಗಳು ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.